ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿ ಮಹಾಭಾರತ. ಸಿಎಂ ಬದಲಾದ್ರೂ ಕೂಡ ಸರ್ಕಾರ ಮಾತ್ರ ಟೇಕ್ ಆಫ್ ಆಗ್ತಾ ಇಲ್ಲ. ಹೈಕಮಾಂಡ್ ಅಂಗಳದಲ್ಲಿ ಮಂತ್ರಿ ಮಹಾಭಾರತ. ಸಿಎಂ ಬದಲಾದ್ರೂ ಟೇಕ್ ಆಫ್ ಆಗದ ಸರ್ಕಾರ. ಕುಂಟುತ್ತಾ ಸಾಗ್ತಾ ಇದೆಯಾ ಗ್ಯಾರಂಟಿ ಸರ್ಕಾರ? ರಾಜ್ಯದಲ್ಲಿ ಸಿಎಂ ಬದಲಾದ್ರೂ ಹಳಿಗೆ ಬಾರದ ಆಡಳಿತ ಯಂತ್ರ. ಡಿಕೆಶಿ ನಿವಾಸಕ್ಕೆ ಕ್ಯೂ ನಿಂತ ಆಕಾಂಕ್ಷಿಗಳು. ಮಂತ್ರಿಗಿರಿ ಪಟ್ಟಕ್ಕಾಗಿ ಸಿಎಂ ಡಿಕೆಶಿ ನಿವಾಸದ ಮುಂದೆ ಕ್ಯೂ. ದೆಹಲಿಯಲ್ಲೂ ಆಕಾಂಕ್ಷಿಗಳ ನಿರಂತರ ಓಡಾಟ. ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಈ ಒಂದು ಮಂತ್ರಿಗಿರಿ ಡಿಮ್ಯಾಂಡ್. ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದ ಶಾಸಕರು, ಮಾಜಿ ಸಚಿವರು. ಯಾರಿಗೆ ಮಂತ್ರಿ ಭಾಗ್ಯ, ಯಾರಿಗೆ ನಿರಾಸೆಯ ಭಂಗ? ಹೈಕಮಾಂಡ್ ಅಂಗಳದಲ್ಲಿ ಒಂದು ಮಂತ್ರಿ ಮಹಾಭಾರತ ನಡೀತಾ ಇದೆ. ಸದ್ಯಕ್ಕೆ ಮುಗಿಯುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಸಿಎಂ ಬದಲಾದ್ರು. ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಆಡಳಿತವನ್ನ ನಡೆಸ್ತಾ ಇದ್ರು, ಅಧಿಕಾರವನ್ನ ನಡೆಸ್ತಾ ಇದ್ರು, ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕವನ್ನ ನಡೆಸುವಂತ ಅಧಿಕಾರ ಇರೋದು, ಆಡಳಿತವನ್ನ ನಡೆಸುವಂತ ಅಧಿಕಾರ ಇರೋದು ಡಿಕೆ ಶಿವಕುಮಾರ್ ಅವರಿಗೆ. ಆದ್ರೆ ಸರ್ಕಾರದಲ್ಲಿ ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದೇ ದೊಡ್ಡ ಸವಾಲಾಗಿದೆ. ಜನರ ಸಮಸ್ಯೆಯನ್ನ ಯಾವಾಗ ಕೇಳುತ್ತೆ ಗ್ಯಾರಂಟಿ ಸರ್ಕಾರ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನೂ ಕೂಡ ಕುಂಟುತ್ತಾ ಸಾಗ್ತಾ ಇದೆ ಸರ್ಕಾರ. ಯಾವುದೇ ರೀತಿಯ ಬೇರೆ ಕೆಲಸಗಳಿಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೇವಲ ಒಂದು ಸಚಿವ ಸಂಪುಟ ರಚನೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಈಗ ಆಲ್ರೆಡಿ ಸಚಿವರನ್ನ ಅಂದ್ರೆ ಕೆಲವೊಂದಿಷ್ಟು ಸಚಿವರನ್ನ ನೇಮಕ ಮಾಡಲಾಗಿದೆ, ಖಾತೆ ಹಂಚಿಕೆ ಮಾಡಲಾಗಿದೆ. ಆ ಒಂದು ಖಾತೆ ಒಂದು ಬಿಕ್ಕಟ್ಟು ಕೂಡ ಸರಿ ಆಗ್ತಾ ಇಲ್ಲ. ಅದರ ಜೊತೆಗೆ ಸಾಕಷ್ಟು ಶಾಸಕರು ಕೇವಲ ಡಿಕೆ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ, ಕ್ಯೂ ನಿಂತ್ಕೊಂಡಿದ್ದಾರೆ. ಕ್ಯೂ ಯಾಕೆ ನಿಂತಿದ್ದಾರೆ ಅಂತಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿ ಅಂತ ಅಲ್ಲ, ಅವರು ಕ್ಯೂ ನಿಂತಿರೋದು ನಮ್ಗೆ ಸಚಿವ ಸ್ಥಾನ ಬೇಕು ಅಂತ. ಇನ್ನೂ ಕೆಲವೊಂದಿಷ್ಟು ಸಚಿವರಂತೂ ದೆಹಲಿಗೆ ಹೋಗಿದ್ದಾರೆ. ಏನಾದ್ರೂ ಆಗ್ಲಿ ಹೈಕಮಾಂಡ್ನ ಭೇಟಿ ಮಾಡಿ ನಾನು ಸಚಿವ ಸ್ಥಾನ ಗಿಟ್ಟಿಸ್ಕೊಂಡೇ ವಾಪಸ್ ಆಗೋದು ಅಂತ. ಹೈಕಮಾಂಡ್ ನಾಯಕರ ಭೇಟಿಗೆ ಸರ್ಕಸ್. ಹಂತ ಹಂತವಾಗಿ ದೆಹಲಿ ಫ್ಲೈಟ್ ಹತ್ತಿದ ಶಾಸಕರು. ಕೊನೆಯ ಕ್ಷಣದ ಕಸರತ್ತು ನಡೆಸಿ ಮಂತ್ರಿಗಿರಿಗೆ ಲಾಬಿ. ಸ್ಥಾನ ಗಿಟ್ಟಿಸಿಕೊಳ್ಳಲು ದೆಹಲಿಯಲ್ಲೇ ಬೀಡು ಬಿಟ್ಟ ಶಾಸಕರು. ಲಿಸ್ಟ್ನಲ್ಲಿ ಹೆಸರು ಸೇರಿಸಲು ಹರಸಾಹಸ. ಹೈಕಮಾಂಡ್ ನಾಯಕರ ಭೇಟಿಗೆ ಭಾರಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಶಾಸಕರು. ಹಂತ ಹಂತವಾಗಿ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಈ ಒಂದು ಪಟ್ಟಿ ಏನಿದೆ, ಲಿಸ್ಟ್ ಬಿಡುಗಡೆ ಮಾಡುವ ಮೊದಲೇ ನನ್ನ ಹೆಸರನ್ನ ಸೇರ್ಪಡೆ ಮಾಡಿಬಿಡೋಣ, ಏನಾದರೂ ಆಗಲಿ ನನಗೆ ಈ ಬಾರಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸದ್ಯಕ್ಕೆ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಜೊತೆಗೆ ಕೊನೆಯ ಕ್ಷಣದಲ್ಲಿ ಮಂತ್ರಿಗಿರಿಗಾಗಿ ದೊಡ್ಡ ಪ್ರಮಾಣದಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಶಾಸಕರು ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಹೋಗ್ತಾ ಇದ್ರೆ, ಇನ್ನೂ ಕೆಲವೊಂದಿಷ್ಟು ಶಾಸಕರು ಇಲ್ಲ ನಾನು ಹೈಕಮಾಂಡೇ ಭೇಟಿ ಮಾಡ್ತೀನಿ, ಹೈಕಮಾಂಡ್ ಭೇಟಿ ಮಾಡಿ ನಾನು ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡೇ ವಾಪಸ್ ಬರೋದು ಅಂತ ಇನ್ನೂ ಕೆಲವೊಂದಿಷ್ಟು ಶಾಸಕರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲೇ ಬೀಳ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಸಚಿವ ಸಂಪುಟ ರಚನೆ ಮಾಡಬೇಕಾಗಿದೆ. ಯಾರಿಗೆ ಅಸಮಾಧಾನ, ಯಾರಿಗೆ ಹೆಚ್ಚುವರಿ ಜವಾಬ್ದಾರಿ? ಜಯಚಂದ್ರಗೆ ವಲಯದ ಮಂತ್ರಿ ಭಾಗ್ಯ. ಹಿರಿಯ ನಾಯಕ ಟಿಬಿ ಜಯಚಂದ್ರ ಕೇಳಿದ್ದು ಸಚಿವ ಸ್ಥಾನ. ಹೈಕಮಾಂಡ್ ನೀಡಿದ್ದು ದೆಹಲಿ ವಿಶೇಷ ಪ್ರತಿನಿಧಿ ಪಟ್ಟ. ಕೃಷ್ಣ ಬೈರೇಗೌಡರ ಬಿಗ್ ಡಿಮ್ಯಾಂಡ್ ಮತ್ತೊಂದು ಕಡೆ. ಸಚಿವ ಕೃಷ್ಣ ಬೈರೇಗೌಡಗೆ ಬೇಕಿದೆ ಸಂಪೂರ್ಣ ಬೆಂಗಳೂರು ಖಾತೆ. ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದ್ರಲ್ಲೇ ಸರ್ಕಾರ ಮುಳುಗ್ ಹೋಗಿದೆ. ಜನರ ಅತ್ತ ಇನ್ನೆಲ್ಲಿ ಗಮನ ಹರಿಸ್ತಾರೆ? ಕೇವಲ ಸರ್ಕಾರದಲ್ಲಿರುವಂತಹ ಗೊಂದಲಗಳು. ಈ ಹಿಂದೆಯೂ ಕೂಡ ಇದೇ ರೀತಿ ಗೊಂದಲಗಳಿತ್ತು. ಸಿಎಂ ಬದಲಾವಣೆ ಆಗತ್ತಂತೆ, ಸಚಿವ ಸಂಪುಟ ಯಾವಾಗ ಇದೇ ರೀತಿಯ ಗೊಂದಲಗಳ ವಾತಾವರಣವೇ ಇತ್ತು ಈ ಹಿಂದೆ ಇದ್ದಂಥ ಒಂದು ಆಡಳಿತ ವೈಖರಿ ಅಥವಾ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ. ಈಗ ಡಿಕೆ ಶಿವಕುಮಾರ್ ಅವರ ಪರ್ವ ಶುರು ಆಗಿದೆ. ಆದರೆ ಈಗಲೂ ಕೂಡ ಸರ್ಕಾರದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿದ್ದಾವೆ, ನಾನಾ ರೀತಿಯ ಸವಾಲುಗಳಿದ್ದಾವೆ. ಇದನ್ನು ಹೆಂಗಪ್ಪ ನಾವು ಸಾಲ್ವ್ ಮಾಡೋದು ಅಂತ ಈಗ ಡಿಕೆ ಶಿವಕುಮಾರ್ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂರಬೇಕು ಅಂತಹ ಪರಿಸ್ಥಿತಿ ಇದೆ. ಒಂದು ಕಡೆ ಕೃಷ್ಣ ಬೈರೇಗೌಡ ಅವರು ಏನೇ ಆಗಲಿ ನೀವು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ವಹಿಸಿಕೊಟ್ಟಿದ್ದೀರಾ, ಆದರೆ ನನಗೆ ಮೇಲ್ನೋಟಕ್ಕೆ ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಸಚಿವ ಅನ್ನೋ ಪಟ್ಟ ಬೇಡ, ನನಗೆ ಕಂಪ್ಲೀಟ್ ಬೆಂಗಳೂರೇ ಬೇಕು ಅಂತ ಬಿಗಿ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಅವರನ್ನು ಕೂಡ ಈಗ ಸಮಾಧಾನ ಮಾಡಬೇಕು ಅಥವಾ ಅವರು ಕೇಳಿರುವಂತಹ ಸಂಪೂರ್ಣ ಬೆಂಗಳೂರು
ಬೆಂಗಳೂರು ಏನಿದೆ, ಸಂಪೂರ್ಣ ಬೆಂಗಳೂರಿನ ಜವಾಬ್ದಾರಿನ ವಹಿಸ್ಕೊಡ್ಬೇಕು. ಒಂದು ಕಡೆ ಅದೊಂದು ರೀತಿಯ ಸವಾಲಾದರೆ, ಮತ್ತೊಂದು ಕಡೆ ಜಯಚಂದ್ರ ಅವರು ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸಾಕಷ್ಟು ಲಾಭಿಯನ್ನ ಮಾಡಿದ್ರು. ಆದರೆ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ. ಮತ್ತೊಮ್ಮೆ ಅವರಿಗೆ ದೆಹಲಿ ವಿಶೇಷ ಪ್ರತಿನಿಧಿಯ ಪಟ್ಟವನ್ನೇ ನೀಡಲಾಯಿತು. ಹಾಗಾಗಿ ಅದಕ್ಕೂ ಕೆಲವೊಂದಿಷ್ಟು ಅಸಮಾಧಾನ ಇದ್ದಾವೆ. ಅದರ ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಭರ್ಜರಿಯಾಗಿ ಲಾಭಿ ಮಾಡ್ತಾ ಇದ್ದಾರೆ. ಈ ಒಂದು ಲಾಭಿ ಮಾಡ್ತಾ ಇರೋದ್ರಿಂದ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಸಸ್ಪೆನ್ಸ್ ಆಗಿ ಉಳಿದಿದೆ. ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಘಟಾನುಘಟಿ ನಾಯಕರಿಗೆ ಆದ್ಯತೆಯನ್ನು ನೀಡಲಾಯಿತು. ಹಾಗಾದರೆ ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಆದ್ಯತೆಯನ್ನು ನೀಡ್ತಾರೆ? ಯುವಕರಿಗೆ ಆದ್ಯತೆಯನ್ನು ನೀಡ್ತಾರಾ? ಹೊಸಬರಿಗೆ ಆದ್ಯತೆಯನ್ನು ನೀಡ್ತಾರಾ? ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ನಾಯಕರಿಗೆ ಆದ್ಯತೆಯನ್ನು ನೀಡ್ತಾರ ಅನ್ನೋ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಸದ್ಯಕ್ಕೆ ಎರಡನೇ ಪಟ್ಟಿ ಒಂದು ರಿಲೀಸ್ ಮಾಡಲಿಕ್ಕೆ ಕೂಡ ಒಂದು ಕಡೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಹೆಸರು ಕೂಡ ಫೈನಲ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇರುವಂತಹ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರು ಭರ್ಜರಿಯಾಗಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ಸರ್ಕಾರ ಹೆಂಗಿದೆ ಅಂತಂದ್ರೆ, ಜನರ ಸಮಸ್ಯೆಗಳೇನು, ಜನರಿಗೆ ಏನಾಗ್ತಾ ಇದೆ ಅಂತ ಗಮನ ಹರಿಸ್ಲಿಕ್ಕೂ ಕೂಡ ಅವರ ಬಳಿ ಸಮಯಾವಕಾಶ ಇಲ್ಲ. ಅಷ್ಟರ ಮಟ್ಟಿಗೆ ಸರ್ಕಾರದಲ್ಲಿರುವಂತಹ ಗೊಂದಲಗಳ ನಿವಾರಣೆ ಮಾಡೋದೇ ಈಗ ದೊಡ್ಡ ಸವಾಲಾಗಿದೆ. ಸದ್ಯಕ್ಕೆ ಒಂದು ಗ್ಯಾರಂಟಿ ಸರ್ಕಾರದಲ್ಲಿ ಆಲ್ರೆಡಿ ಸಿಎಂ ಬದಲಾಗಿದ್ದಾರೆ. ಸಿಎಂ ಬದಲಾದರೂ ಕೂಡ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಇನ್ನೂ ಕೂಡ ಆಡಳಿತ ಯಂತ್ರ ಮಾತ್ರ ಹಂಗೆ ಇದೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ.